ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಒಂದು ಗ್ಲಾಸ್ ನೀರು ನಮ್ಮ ಜೀವನವನ್ನು ಯಾವ ರೀತಿ ತಗೊಂಡು ಹೋಗುತ್ತೆ, ಆ ಒಂದು ಗ್ಲಾಸ್ ನೀರು ನಮ್ಮ ಒಂದು ಅವಿವೇಕತನದಿಂದ ಅಥವಾ ನೆಗೆಟಿವ್ ಥಾಟ್ಸಿಂದ, ಒಂದು ನಮ್ಮ ನಕಾರಾತ್ಮಕ ಯೋಚನೆಗಳಿಂದ ಯಾವ ರೀತಿ ನಮ್ಮ ಜೀವನವನ್ನು ಬದಲಾಯಿಸುತ್ತೆ. ಸೊ ಈ ಒಂದು ನೀರಿನ ಸೈಂಟಿಫಿಕ್ ಏನು, ಈ ನೀರಿನ ಒಂದು ಮಹತ್ವವೇನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಸಿಂಪಲ್ ಆಗಿ ನಾವು ನಮ್ಮ ಒಂದು ಗ್ಲಾಸ್ ನೀರಿನಿಂದ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಗ್ಲಾಸ್ ನೀರು ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಅಂತ ಅಂದರೆ ನೀವು ನಂಬ್ತೀರಾ? ಖಂಡಿತವಾಗಿಯೂ ಕೂಡ ನಂಬಬೇಕು. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಆತ್ಮೀಯರೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಕಾನ್ಸ್ಟೆಂಟ್ ಪ್ರೀತಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ವಿಡಿಯೋದ ಕಡೆ ಹೋಗ್ತಾ ಇರೋಣ. ಸೊ ನನ್ನ ಒಂದು ಸಬ್ಸ್ಕ್ರೈಬರ್ ಒಬ್ಬರು ನೀರಿನ ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸ್ಕೊಡಿ ಮತ್ತೊಮ್ಮೆ ಅಂತ ಕೇಳಿದ್ರು. ನಾನು ಅದೊಂದು ವಿಡಿಯೋನ ಮಾಡಿದ್ದೆ, ಪುನಃ ಕೂಡ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಡೀಟೇಲ್ ಆಗಿ. ಸೊ ಈ ನೀರಿನ ಕುರಿತು ಮಹತ್ವದ ಒಂದು ಗ್ಲಾಸ್ ನೀರು ನಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮಹತ್ವವಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಬಂಧುಗಳೇ, ಈ ನಮ್ಮ ಹಿಂದೆ ಇರ್ತಕ್ಕಂತಹ ಮೂಲ ಏನು ಅಂತ ಅಂದರೆ, ನಮ್ಮ ಭಾರತದಲ್ಲಿ ಇವಾಗ ಏನು ನಡೀತಿದೆ ಈ ರೀತಿ ಇರಲಿಲ್ಲ. ಸೊ ಏನಿತ್ತು ಹಾಗಾದರೆ, 4 ಧಾಮಗಳು, ಚತುರ್ಧಾಮಗಳು ಅಂತ ಇತ್ತು, 12 ತೀರ್ಥಕ್ಷೇತ್ರಗಳಾಗಿರ್ಬೋದು, 51 ಶಕ್ತಿಪೀಠಗಳಿತ್ತು. ಸೊ ಇವಾಗೆಲ್ಲ ನಮ್ಮ ಒಂದು ಮಾಡ್ರನ್ ಈ ರೀತಿ ಅಂದರೆ ಮೂಲ ಏನು, ಹಿಂದೆ ಇರ್ತಿರ್ತಕ್ಕಂತಹ ಮೂಲ ಏನು, ತೀರ್ಥಕ್ಷೇತ್ರಗಳು. ಸೊ ಇಲ್ಲಿ ಇರ್ತಕ್ಕಂತಹ ಯಾವ ಮಹಾ ಸಾಧಕರು ಕೂಡ ಅವರು ಸಾಯೋ ಟೈಮಲ್ಲಿ ಹೋಗಿ ಆ ಒಂದು ತೀರ್ಥಕ್ಷೇತ್ರಗಳಲ್ಲಿ ತನ್ನ ಒಂದು ಶಕ್ತಿಯನ್ನು ಅಲ್ಲಿ ಬಿಟ್ಬಿಡ್ತಿದ್ರು. ಸೊ ಇವಾಗ ನಾವು ಮಹಾಕುಂಭ ಮೇಳದಲ್ಲೆಲ್ಲ ನೋಡ್ತಾ ಇರ್ತೀವಿ, ಆ ಒಂದು ಹನಿ ಸ್ನಾನಕ್ಕೋಸ್ಕರ ಆ ತ್ರಿವೇಣಿ, ಆ ನದಿಗಳೆಲ್ಲ ಸೇರಿ ಆ ನೀರನ್ನು ಸಂಗಮವಾಗೋದಕ್ಕೆ ನಾವು ಎಷ್ಟೆಲ್ಲ ಕ್ಯೂ ನಿಂತಿರ್ತೀವಿ, ಎಷ್ಟೆಲ್ಲ ಒದ್ದಾಡ್ಕೊಂಡು ಆ ಮಹಾಕುಂಭ ಕೇಳಕ್ಕೆ ಹೋಗಿ ಆ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು, ನಮ್ಮ ಪಾಪ ಕರ್ಮಗಳನ್ನೆಲ್ಲ ತೊಳ್ಕೊಳ್ಬೇಕಂತ ಎಷ್ಟು ಹೋಗ್ತಿದ್ವಿ ಅಲ್ವಾ. ಸೊ ಇವಾಗೆಲ್ಲ ಹಾಗಿಲ್ಲ. ಇವಾಗೆಲ್ಲ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ನನ್ನ ಮಗನಿಗೆ ಅಥವಾ ಮಗಳಿಗೆ ಮದುವೆ ಸೆಟ್ ಆಗ್ತಿಲ್ಲ, ಅಥವಾ ನಾನು ಇನ್ನೇನೋ ಮಾಡಬೇಕು, ಈ ರೀತಿ ಅದು ಆ್ಯಕ್ಚುಲಿ ಮೂಲ ಇದಲ್ಲ. ಯಾರೇ ಒಬ್ಬ ವ್ಯಕ್ತಿಯಾಗಲಿ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅನ್ನೋದೊಂದಿತ್ತು. ಸೊ ಇವತ್ತಿನ ಮಾಡ್ರನ್ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಸೊ ನೀರಿನ ಮಹತ್ವ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಸ್ನೇಹಿತರೆ? ನಾವು ಹುಟ್ಟಿದಾಗ ನೀರು ಬೇಕು ಸ್ನಾನ ಮಾಡಿಸ್ಲಿಕ್ಕೆ, ಅಥವಾ ನಾವು ಸತ್ತಾಗ ಸ್ನಾನ ಮಾಡಿಸ್ಲಿಕ್ಕೆ ಬೇಕು. ಪ್ರತಿಯೊಂದಕ್ಕೂ ಕೂಡ ನಾವು ಹುಟ್ಟಿದಾಗಿಂದ ಹಿಡಿದು ಸಾಯೋವರೆಗೂ ಕೂಡ ನೀರು ತುಂಬಾ ಪ್ರಾಮುಖ್ಯತೆ ಕೊಡುತ್ತೆ. ಅದೇ ಯಾಕೆ ನಮ್ಮ ದೇಹದ 70% ಭಾಗದಲ್ಲಿ ನೀರೇ ಇರ್ತಕ್ಕಂತಹದ್ದು. ಇವಾಗ ನಮ್ಮ ಒಂದು ಏನಂತ ಹೇಳ್ತಾರೆ, ಈಗ ಭಗವಂತ ದೇವರು ವಿಷ್ಣು ನಾರಾಯಣ ನೀರಿನ ಮೇಲೆ ಹಾವಿನ ಮೇಲೆ ಮಲಗಿರ್ತಾನೆ ಅಂತ ಹೇಳ್ತಾರೆ. ಇದನ್ನು ಡಿಕ್ಲೈರಾಗಿ ಇನ್ನೊಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಗಂಡಸಿನ ಸ್ಪರ್ಮ್ ಏನಿರುತ್ತೆ, ಆ ಸ್ಪರ್ಮ್ ಹಾವಿನ ರೂಪದಲ್ಲಿ ಏನಿರುತ್ತೆ ಅದರ ಮೇಲೆ ಮಲಗ್ತಕ್ಕಂತಹದ್ದು. ಸೊ ಏನು ಹಾಗಾದರೆ ಹಾಸಿಗೆ ಇಲ್ವಾ ವಿಷ್ಣುವಿಗೆ, ನಾರಾಯಣಗೆ ಹಾಸಿಗೆ ಇಲ್ವಾ, ಬೆಡ್ ಇಲ್ವಾ ಅಂತ ಕೇಳ್ಬೋದು. ಸೊ ಆ ಒಂದು ಗಂಡಸಿನ ಒಂದು ಸ್ಪರ್ಮ್ ಏನಿರುತ್ತೆ ಅದರೊಳಗಡೆ ಆ ನೀರಿನಲ್ಲಿ ಸೃಷ್ಟಿಯಾಗ್ತಕ್ಕಂತಹ ಒಂದು ವಿಶ್ವವೇ ಸೃಷ್ಟಿಯಾಗುತ್ತೆ. ಇದನ್ನ ಡಿಕ್ಲೈರ್ ಆಗಿ ಇನ್ನೊಂದಿನ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಸೊ ಆ ಪ್ರತಿಯೊಬ್ಬರು ಕೂಡ ನಾವು ಒಂದು ತಂದೆ ತಾಯಿನ ಒಂದು ಹನಿ ನೀರಿನಿಂದ ಕೂಡ ನಾವು ಸೃಷ್ಟಿಯಾಗಿದ್ದೀವಿ. ಸೊ ನೀರು ಎಷ್ಟೆಲ್ಲ ಪ್ರಾಮುಖ್ಯತೆ ಕೊಡುತ್ತಲ್ವಾ. ಇದು ನಾನು ಕತೆ ಹೇಳ್ತಾ ಇರೋದಲ್ಲ, ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಆ್ಯಂಡ್ ಸತ್ಯವಾದಂತಹ ವಿಚಾರ. ಈ ಡಾಕ್ಟರ್ ಮೊಸೊರೊ ಎಂಬ ವ್ಯಕ್ತಿ ಒಂದು ಸೈಂಟಿಸ್ಟ್ ಅಲ್ಲ, ಸೊ ಒಂದು ಬಿಸ್ನೆಸ್ ಮ್ಯಾನ್. ಆದರೂ ಕೂಡ ವಿಜ್ಞಾನದಲ್ಲಿ ಹೆಚ್ಚಿನ ಆಸಕ್ತಿ ಇದ್ದಿದ್ದರಿಂದ ಒಂದು ನೀರು, ಕಲುಷಿತ ನೀರು, ಶುದ್ಧ ನೀರು, ಈ ಡಾಕ್ಟರ್ ಮೊಸೊರೊ ಒಮರ್ಟರ್ ಏನಂತ ಇರ್ತಾರೆ, ಅವರು ಆ ನೀರಿನ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾರೆ. ಸೊ ಕೆಟ್ಟ ನೀರನ್ನು ತಗೊಳ್ತಾರೆ, ಅದಕ್ಕೆ ಒಳ್ಳೊಳ್ಳೆ ಗ್ರ್ಯಾಟಿಟ್ಯೂಡ್ನ ಹೇಳ್ತಾರೆ. ನೀನು ತುಂಬ ಚೆನ್ನಾಗಿದೆಯಾ, ನೀನು ನನ್ನ ಲೈಫಲ್ಲಿ ಬಂದು ವಂಡರ್ಫುಲ್ ಆಗಿದೆಯಾ, ನೀನು ಗ್ರೇಟ್ಫುಲ್ ಅಂತ ಈ ರೀತಿ ಹೇಳ್ತಾರೆ. ಚೆನ್ನಾಗಿರೋ ಫಿಲ್ಟರ್ ನೀರು ತೊಗೊಂಡು ಐ ಹೇಟ್ ಯು, ಐ ಲವ್ ನೀನು ನನ್ನ ಲೈಫಲ್ಲಿ ಬಂದು ಹಾಳಾಗೋದೆ, ಈ ರೀತಿ ನೆಗೆಟಿವ್ ಹೇಳ್ತಾರೆ. ಫಾರ್ಗಿವ್ನೆಸ್, ಪ್ಲೀಸ್, ಈ ರೀತಿ 3 ರೀತಿ ಆ ನೀರುಗಳಿಗೆ ಪರಿಶೋಧನೆ ಮಾಡಿದಾಗ ಕೆಟ್ಟ ನೀರಿಗೆ ಒಂದು ಒಳ್ಳೆ ಮಾತು ಹೇಳಿದಾಗ ಒಳ್ಳೆ ವೈಬ್ರೇಷನ್ ಆದಂತಹ ಒಂದು ಒಳ್ಳೆ ಸರ್ಕ್ಯುಲೇಷನ್ ಆದಂತಹ ನೀರಿನ ಚಿತ್ರ ಕಾಣಿಸುತ್ತೆ. ಒಳ್ಳೆ ನೀರಿಗೆ ಕೆಟ್ಟ ಮಾತು ಹೇಳಿದಾಗ ತುಂಬ ವಿಚಿತ್ರವಾಗಿ, ಅಸಹ್ಯವಾಗಿ, ಕೊಳಕಾಗಿ ಕಾಣಿಸುತ್ತೆ. ಸೊ ನಾವು ಏನು ತಪ್ಪು ಮಾಡ್ತೀವಿ ಅಂದರೆ, ನಾವು ಪ್ರತಿನಿತ್ಯ ಕುಡಿತಕ್ಕಂತಹ ನೀರಿನಲ್ಲಿ ನಾವು ಯಾವ ರೀತಿ ಏನೇನೋ ಟೆನ್ಷನ್ ಇಟ್ಕೊಂಡು, ಎಲ್ಲೆಲ್ಲೋ ನಿಂತ್ಕೊಂಡು, ಏನೇನೋ ಅಪ್ಪ ನಾನು ನೀರು ಕುಡಿಲಿಲ್ಲ ಅಂದರೆ
ಸೊ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ಸೊ ನನ್ನ ದೇಹದಲ್ಲಿ ನೀರಿರಲ್ಲ, ನಾನು ದಪ್ಪ ಆಗಿಬಿಡ್ತೀನಿ. ಈ ರೀತಿ ಅಂದ್ಕೊಂಡೆಲ್ಲ ದೇಹವನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ವಿ. ನಮ್ಮ ದೇಶ ಎಷ್ಟು ಮಟ್ಟಿಗೆ ಆಗ್ಬಿಟ್ಟಿದೆ ಅಂತಂದರೆ ಪ್ರತಿಯೊಂದಕ್ಕೂ ಕೂಡ ಎಷ್ಟು ನೀರಿನ ಪ್ರಾಮುಖ್ಯತೆ ಕೊಡ್ತೀವಲ್ವ. ನಾವು ಸತ್ತಾಗಬೇಕು, ಇವಾಗ ನಾವೇನಾದರೂ ಸಾಯೋ ಟೈಮಲ್ಲಿ ಅವ್ರಿಗೇನಾದ್ರು ಬಾಯಿಗೆ ನೀರು ಬಿಡ್ತಿದ್ದಾರೆ ಅಂತಂದರೆ ಸ್ವಲ್ಪ ಸಮಾಧಾನ, ನೀರು ಕುಡಿದ್ರಂತೆ ಅಂತ. ಎಷ್ಟು ನೀರಿನ ಇಂಪಾರ್ಟೆನ್ಸ್ ಅಲ್ವಾ ನೀರಿನಲ್ಲಿ, ಸೈಂಟಿಫಿಕಲಿ ಎಷ್ಟು ಪ್ರೂವ್ ಆಗಿದೆ ಅಲ್ವಾ ನೀರು. ಸೊ ನಮ್ಮ ದೇಹದಲ್ಲಿ ಏನೇ ತಿಂದರೂ ಕೂಡ, ನಾವು ಏನೇ ಮಾಡಿ ಏನೇ ತಿಂದರೂ ಕೂಡ ನಮ್ಮ ದೇಹದಲ್ಲಿ ಪ್ರತಿಶತಃ ಕೊನೆಗೆ ಉಳ್ಕೊಳ್ತಕ್ಕಂತಹದ್ದು ನೀರು. ಆ ಒಂದು ಗ್ಲಾಸ್ ನೀರಿನಿಂದ ನಮ್ಮ ಇಡೀ ಜೀವನವನ್ನೇ ಬದಲಾಯಿಸ್ಕೊಳ್ಬೋದು ಅಂತ ಅಂದರೆ ಖಂಡಿತವಾಗಿಯೂ ಕೂಡ ನಂಬ್ತಕ್ಕಂತಹದ್ದೇ ವಿಷಯ. ಸೊ ಹಾಗಾದರೆ ವಿಷಯಕ್ಕೆ ಬರೋಣ, ಮ್ಯಾಟ್ರಿಗೆ ಬರೋಣ. ಏನು ಮ್ಯಾಟರ್ ಅಂತ ಅಂದರೆ, ಒಂದು ಗ್ಲಾಸ್ ನೀರಿನಿಂದ ನಮ್ಮ ಜೀವನವೇ ಕೂಡ ಬದಲಾಗುತ್ತೆ. ಆ ನೀರನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ, ಮ್ಯಾನಿಫೆಸ್ಟೇಷನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನ ಇಟ್ಟು ಕೇಳಿ, ಹಾಗೆ ಕೊನೆವರೆಗೂ ಕೂಡ ನೋಡಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಇಂತಹದೊಂದು ಗ್ಲಾಸ್ ತೊಗೊಂಡ್ರೆ ಅತ್ಯುತ್ತಮ ಅಂತ ನಾನು ಅಂದ್ಕೊಳ್ತೀನಿ. ಯಾವುದೇ ರೀತಿ ಪ್ಲಾಸ್ಟಿಕ್ ಆಗಿರ್ಬೋದು, ಇದೊಂದು ಸಬ್ಕಾನ್ಸಿಯಸ್ ಮೈಂಡ್ ಅಥವಾ ಯೂನಿವರ್ಸ್ಗೆ ಬೇಗ ಅಟ್ರಾಕ್ಷನ್ ಆಗಲ್ಲ. ಸೊ ನಾನಾ ರೀತಿ ಕಲುಷಿತ, ನಾನಾ ರೀತಿ ನೆಗೆಟಿವ್ ಥಾಟ್ಸ್ ಬರಲಿಕ್ಕೆ ಸಾಧ್ಯ ಆಗಲ್ಲ. ಆದಷ್ಟು ಗ್ಲಾಸ್ನ ಉಪಯೋಗಿಸಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆನಲ್ಲಿ ಕುಡಿತೀರಾ ಅಥವಾ ಬಾಯಿ ವಾಶ್ ಮಾಡಿ ತೊಳಿತೀರಾ, ಅದು ನಿಮಗೆ ಬಿಟ್ಟಿದ್ದಕ್ಕಂತಹದ್ದು. ಅದನ್ನು ಕೂಡ ಬಾಯಿ ತೊಳೆದ ನಂತರ ನೀರನ್ನು ಕುಡಿಬೇಕಾ ಅಥವಾ ಬಾಯಿ ತೊಳಿದೇ ನೀರು ಕುಡಿಬೇಕಾ, ಅದು ಕೂಡ ವಿಡಿಯೋ ಮಾಡಲಿಕ್ಕಿದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಎರಡೂ ಕೈಯಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಏನಾಗಬೇಕಿದೆ, ಫಾರ್ ಎಕ್ಸಾಂಪಲ್ ನಾನು ಮನೆ ತಗೊಳ್ಬೇಕಿದೆ, ಫಾರ್ ಎಕ್ಸಾಂಪಲ್ ನಾನು ಮದುವೆ ಆಗಬೇಕಿದೆ, ಯಾವುದಾದ್ರೂ ಒಂದು ಗ್ರ್ಯಾಟಿಟ್ಯೂಡ್ ಆಲ್ರೆಡಿ ಆಗಿದೆ ಅನ್ನೋ ವಿಜುವಲೇಷನಲ್ಲಿ ಆಗಿದೆ ನನಗೆ. ಫಾರ್ ಎಕ್ಸಾಂಪಲ್ ನನಗೆ ಮದುವೆ ಆಗಿದೆ, ನಾನು ನನ್ನ ದಂಪತಿ ಆ್ಯಂಡ್ ನನ್ನ ಹೆಂಡತಿ ಜೊತೆ ಅಥವಾ ನನ್ನ ಗಂಡನ ಜೊತೆ ತುಂಬ ಖುಷಿಯಾಗಿದ್ದೀನಿ. ನೀವು ಮದುವೆ ಆದಾಗ ಎಷ್ಟು ಖುಷಿ ಪಡ್ತಾ ಇರ್ತೀರಾ, ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಲೈಫಲ್ಲಿ ಎಷ್ಟು ಆ್ಯಟಿಟ್ಯೂಡ್ ಆಗಿರ್ತೀರಾ, ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿರ್ತೀರಾ, ಎಷ್ಟು ಲವ್ ಮಾಡ್ತಿರ್ತೀರಾ, ಅಷ್ಟೇ ಖುಷಿಯಾಗಿ ಆ ನೀರಿಗೆ ಹೇಳ್ತಾ ನೀರನ್ನು ಸೇವಿಸ್ತಕ್ಕಂತಹದ್ದು. ಫಾರ್ ಎಕ್ಸಾಂಪಲ್ ನನಗೆ ಒಂದು ಉದ್ಯೋಗ ಬೇಕಿದೆ, ನನಗೆ ಇಂತಹ ಒಂದು ಉದ್ಯೋಗ ಸಿಕ್ಕಿದ್ದಕ್ಕೆ ಯೂನಿವರ್ಸ್ಗೆ, ನೀರಿಗೆ ತುಂಬಾ ಥ್ಯಾಂಕ್ಸ್ಫುಲ್, ನಾನು ತುಂಬಾ ಖುಷಿಯಾಗಿದ್ದೀನಿ, ಒಳ್ಳೆ ಆರೋಗ್ಯ ಇದೆ. ಅದೇ ಯಾಕೆ ಡೈಲಿ ಒಂದು ಹವ್ಯಾಸ ಮಾಡ್ಕೊಳ್ಳಿ. ಇದನ್ನು ಎಷ್ಟು ದಿನ ಮಾಡಬೇಕು ಅಂತ ಕೆಲವರು ಕೇಳ್ತಾರೆ. ನಿಮ್ಮ ಒಂದು ಆಸೆ 30 ದಿನದೊಳಗಡೆ ನನಗೆ ಆಗಬೇಕಾಗಿದೆ ಅಂತ ಒಂದು ಫಿಕ್ಸ್ ಮಾಡ್ಕೊಳ್ಳಿ. ಡೈಲಿ ರೊಟೀನ್ ಅದನ್ನು ಮಾಡಿ. ಈ ರೀತಿ ನೀರನ್ನು ಹಿಡ್ಕೊಂಡು ಆ ನೀರನ್ನು ಒಂದೊಳ್ಳೆ ಗ್ರ್ಯಾಟಿಟ್ಯೂಡ್ ಆಗಿ ಒಂದೊಳ್ಳೆ ಧನ್ಯವಾದ ಸಲ್ಲಿಸಿ. ಫಸ್ಟು ನನಗೊಂದೊಳ್ಳೆ ಆರೋಗ್ಯ ಕೊಟ್ಟಿದ್ಯಾ ಭಗವಂತ, ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು, ನೀನಿಲ್ಲದೆ ನನ್ನ ಬದುಕು ಇಲ್ಲ, ನೀನು ತುಂಬಾ ಬ್ಯೂಟಿಫುಲ್, ತುಂಬಾ ವಂಡರ್ಫುಲ್, ನನ್ನ ಲೈಫ್ ಅಮೇಝಿಂಗ್ ಆ್ಯಂಡ್ ಲಾಜಿಕ್ ಆಗಿದೆ, ಸಾಕಷ್ಟು ಹಣ ಹರಿದು ಬರ್ತಾ ಇದೆ, ನಾನು ಸಾಕಷ್ಟು ಜನರಿಗೆ ಸಹಾಯ ಮಾಡ್ತಾ ಇದ್ದೇನೆ. ಈ ರೀತಿ ನಿಮ್ಮದೇ ಆದಂತಹ ಗ್ರ್ಯಾಟಿಟ್ಯೂಡ್, ನಿಮ್ಮದೇ ಆದಂತಹ ಆಸೆಗಳನ್ನ ಈ ನೀರಿಗೆ ಹೇಳ್ತಾ ನೀರನ್ನು ಸೇವಿಸೋದ್ರಿಂದ ನಿಮ್ಮ ಲೈಫಲ್ಲಿ ಇರ್ತಕ್ಕಂತಹ ನೆಗೆಟಿವಿಟಿ ಎಲ್ಲ ಹೋಗಿ ಆ ನೀರಿಗೆ ಒಂದೊಳ್ಳೆ ವೈಬ್ನ, ನಿಮ್ಮ ನೀರನ್ನು ಆ ರೀತಿ ಕುಡಿದು ನೋಡಿ, ನಿಮ್ಮ ಲೈಫ್ ನಿಜವಾಗ್ಲೂ ಕೂಡ ಇಡೀ ಲೈಫೇ ಚೇಂಜ್ ಆಗುತ್ತೆ. ಹಾಗಂತ ಇನ್ನೊಂದು ಪಾಯಿಂಟ್ನ ಮರೆತೆ, ನೀವು ತಲೆ ಹಿಂದೆ ದಿಂಬೆ ಹಿಂದೆ ಈ ನೀರನ್ನು ಇಟ್ಕೊಂಡು ಮಲಗ್ತಕ್ಕಂತಹದನ್ನು ದಯವಿಟ್ಟು ಬಿಟ್ಬಿಡಿ. ಯಾಕಂದರೆ ನಮ್ಮ ತಲೆಯಲ್ಲಿ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ನೆಗೆಟಿವ್ ಆರ್ ಪಾಸಿಟಿವ್ ನಾನಾ ರೀತಿ ಯೋಚನೆಗಳನ್ನ ಮಾಡ್ತಾ ಇರುತ್ತೆ. ಅದಕ್ಕೆ ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದು ಏನೂ ಗೊತ್ತಿರಲ್ಲ. ಆ ನೆಗೆಟಿವ್ ವೈಬ್ ಎಲ್ಲ ಇಲ್ಲಿ ಈ ನೀರೊಳಗಡೆ ಬಂದು ಫ್ರೀಸ್ ಆದರೆ ನಿಮ್ಮ ಆ ಒಂದು ವೈಬ್ರೇಷನ್ ಕೂಡ ನಿಮ್ಮ ದೇಹದೊಳಗಡೆ ಹೋಗುತ್ತೆ ಆ್ಯಂಡ್ ನಿಮ್ಮ ಮೈಂಡ್ ಒಳಗಡೆನೂ ಕೂಡ ಹೋಗುತ್ತೆ. ಹಾಗಾಗಿ ಸ್ವಲ್ಪ ದೂರನೇ ಇಟ್ಟು ನೀರನ್ನು ಮಲ್ಕೊಳ್ಳಿ. ನಿಮ್ಮ ಪಾಸಿಟಿವ್ ಆಗಿರಲಿ. ನನಗೆ ಹೀಗಾಗ್ಬಿಡ್ತಲ್ಲ, ಹಾಗಾಗ್ಬಿಡ್ತಲ್ಲ, ನನಗೆ ಆರೋಗ್ಯನೇ ಸರಿ ಇಲ್ಲ, ನಾನು ತುಂಬ ದಪ್ಪ ಆಗ್ತಾ ಇದ್ದೀನಿ ಅಥವಾ ನಾನು ತುಂಬ ಸಣ್ಣ ಇದ್ದೀನಿ, ಯಾರೋ ನನಗೆ ಏನೋ ಅಂತ ಅಂದ್ಬಿಟ್ಟು ನೀರನ್ನು ಹೇಗೇಗೋ ಅಂದ್ಕೊಂಡು ಕುಡಿದ್ರೆ ನೀರು ಎಷ್ಟು ಮಹತ್ವವಾದದ್ದು ಅಂತ ನಾನು ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡಿಕ್ಲೈರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಜೀವನದಲ್ಲಿ ನೀರು ತುಂಬಾ ಇಂಪಾರ್ಟೆಂಟ್. ಆ ನೀರಿಗೆ ನಾವು ಏನನ್ನ ಹೇಳಿ ನಾವು ಸ್ವೀಕರಿಸ್ತೀವೋ ಅದೇ ಆಗುತ್ತೆ. ಅಪ್ಪ ನನಗೆ ಶುಗರ್ ಇದೆ, ನಾನು ದಪ್ಪ ಆಗಿಬಿಡ್ತೀನಿ, ನನಗೆ BP ಇದೆ, ನಾನು ಜಾಸ್ತಿ ನೀರು ಕುಡಿಬೇಕು, ಆ ರೀತಿಯಲ್ಲ.
ಆ ನೀರಿಗೆ ಒಂದು ಥ್ಯಾಂಕ್ಸ್ ಹೇಳಿ, ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ಸ್, ಪ್ರೀತಿ ಮಾಡ್ತಾ ನೀರನ್ನು ಕುಡೀರಿ. ನಿಜವಾಗ್ಲೂ ಕೂಡ ನಿಮಗೆ ಗೊತ್ತಿಲ್ಲದೆ ಇರೋ ಥರ ಮತ್ತೊಬ್ಬರನ್ನ ಪ್ರೀತಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಮತ್ತೊಬ್ಬರನ್ನ ಈಗೋ ಪಡೋದನ್ನ ಬಿಡ್ತೀರಾ. ನಿಮ್ಮ ಮೇಲೆ ನಿಮಗೆ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೀವು ಮತ್ತೊಬ್ಬ ವ್ಯಕ್ತಿಗಿಂತ ಅತ್ಯುತ್ತಮರು ಅನ್ನೋದು ಒಂದು ಕಾನ್ಸೆಪ್ಟ್ ನಿಮ್ಮ ಮೈಂಡಲ್ಲಿ ಬರುತ್ತೆ. ಆ್ಯಂಡ್ ನಿಮ್ಮ ಆಸೆಗಳು ಕೂಡ ನೆರವೇರುತ್ತೆ. ನೀವು ಆರೋಗ್ಯವಾಗಿ ಇರ್ತೀರಾ. ಆ್ಯಂಡ್ ನಿಮ್ಮ ಒಂದು ಒಳ್ಳೆ ಸಕ್ಸಸ್ಫುಲ್ ಆದಂತಹ ಲೈಫ್ನ ನೀವು ಲೀಡ್ ಮಾಡ್ಬೋದು. ಹಾಗೆ ನಮ್ಮ ಲೈಫಲ್ಲಿ ಒಂದು ಒಳ್ಳೆ ಅತ್ಯುನ್ನತವಾದಂತಹ ಸಕ್ಸಸ್ಗೆ ದಾರಿ ಸಿಗ್ತಕ್ಕಂತಹದ್ದು ಕೂಡ ತುಂಬಾ ಒಂದು ಪವರ್ಫುಲ್ ಆದಂತಹ ಈ ವಾಟರ್ ಟೆಕ್ನಿಕ್ನ ನೀವು ಮಾಡೋದ್ರಿಂದ ಪ್ರತಿನಿತ್ಯ ಅಭ್ಯಾಸ ಮಾಡ್ಕೊಳ್ಳಿ. ಈ ವಾಟರ್ ಟೆಕ್ನಿಕ್ ಮ್ಯಾನಿಫೆಸ್ಟೇಷನ್ ಅನ್ನೋದಕ್ಕಿಂತ ಸ್ನೇಹಿತರೆ, ನಾನು ಹೇಳೋದೇನಂತ ಅಂದರೆ, ಪ್ರತಿನಿತ್ಯ ನೀವು ನೀರು ಕುಡಿಯುವಾಗಲೆಲ್ಲ ಆ ನೀರಿಗೆ ಒಂದು ಗ್ರ್ಯಾಟಿಟ್ಯೂಡ್ನ ಹೇಳಿ. ಯಾಕಂದರೆ ಇವತ್ತಿನ ಬದುಕಲ್ಲಿ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ನಮಗೆ ಎಷ್ಟೇ ಅಂತಸ್ತು, ಕೋಟಿ, ಐಶ್ವರ್ಯ ಏನೇ ಇರಲಿ, ನಮ್ಮ ಆರೋಗ್ಯ ಇಲ್ಲ ಅಂತಂದರೆ ಅದನ್ನೆಲ್ಲ ಸವಿತಕ್ಕಂತಹ ಒಂದು ಅದೃಷ್ಟನೇ ಆ ಸಮಯನೇ ಇರಲ್ಲ. ಎಷ್ಟೋ ಜನಕ್ಕೆ ಸ್ನೇಹಿತರೆ, ನಾವು ಇವಾಗ ಹಾಗೆ ಅಂದ್ಕೊಳ್ತೀವಿ, ನಮಗೆ ಇಷ್ಟು ಸಿಕ್ಕಿರ್ತಕ್ಕಂತಹದ್ದು ಬಹುಶಃ ನಮ್ಮ ಅದೃಷ್ಟ, ನಮ್ಮ ಪುಣ್ಯವೇ ಸರಿ ಅಂತ ಹೇಳ್ಬೋದು. ಎಷ್ಟೋ ಜನ ಊಟ ಇಲ್ದೇ, ನೀರಿಲ್ದೇ ಒದ್ದಾಡ್ತಾ ಇರ್ತಾರೆ. ನಾನು ತುಂಬ ಕಡೆ ನೋಡಿಬಿಟ್ಟಿದ್ದೀನಿ. ಸೊ ನಮಗೆ ಸಿಕ್ಕಿರ್ತಕ್ಕಂತಹ ಒಂದೊಳ್ಳೆ ನೇಚರ್ ಆಗಿರ್ಬೋದು, ಊಟ ಆಗಿರ್ಬೋದು, ನೀರಾಗಿರ್ಬೋದು, ಅದಕ್ಕೆಲ್ಲವಕ್ಕೂ ಕೂಡ ಒಂದು ಗ್ರ್ಯಾಟಿಟ್ಯೂಡ್ನ, ಒಂದು ಒಳ್ಳೆ ಧನ್ಯವಾದವನ್ನು ಸಲ್ಲಿಸ್ತಾ ಪ್ರತಿಯೊಂದನ್ನು ಕೂಡ ಸ್ವೀಕರಿಸಿದ್ರೆ ನಮ್ಮ ಜನ್ಮ ನಿಜವಾಗ್ಲೂ ಸಾರ್ಥಕ. ನಾವು ಇಲ್ಲೇ ಎಲ್ಲ ಕೊಳಕಿಟ್ಕೊಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನ್ನ ಮಗಳು ಮದುವೆ ಆಗಿಬಿಟ್ರೆ, ಅಥವಾ ನನ್ನ ಮಗಂದೊಂದು ಮದುವೆ ಆಗಿಬಿಟ್ರೆ, ನಮ್ಮ ಲೈಫಲ್ಲಿ ನಾನು ಒಂದು ಜೀವನದಲ್ಲಿ ಏನೋ ಒಂದು ನಿನಗೆ ಭಗವಂತ ನಾನು ಮಾಡ್ಲಿಕ್ಕೆ ಕೊಡ್ತೀನಿ ನಿನಗೆ ಅಂತ ನಾವು ಹೇಳ್ಬಿಟ್ರೆ, ಭಗವಂತ ನಮಗೆ ಅಷ್ಟು ಅನ್ನಲ್ಲ. ಸೊ ಎಲ್ಲವನ್ನ ನಾವೇ ಕೂಡ ಡಿಪ್ರೆಷನ್ಗೆ ಆಗ್ತಾ ಇದ್ದೀವಿ, ಎಲ್ಲವನ್ನ ನಾವೇ ಮಾಡ್ಕೊಳ್ತಾ ಇದ್ದೀವಿ. ಈ ವಾಟರ್ ಟೆಕ್ನಿಕ್ನ ಪ್ರತಿದಿನ ಮಾಡಿ ಸ್ನೇಹಿತರೆ. ಲೈಫಲ್ಲಿ ಯಾಕೆ ನಮ್ಮ ಲೈಫ್ ಡಿಪ್ರೆಷನ್ಗೆ ಹೋಗಲ್ಲ, ಆ್ಯಂಡ್ ಮತ್ತು ಯಾವುದೇ ರೀತಿ ಆ್ಯಂಗ್ಸೈಟಿ ಬರಲ್ಲ, ಪ್ರಯತ್ನ ಮಾಡಿ ನೋಡಿ. ಈ ಎಪಿಸೋಡ್ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಆತ್ಮೀಯರೆಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂತಹದ್ದೇ ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.